ವಿಕ್ರಮ್ ರವಿಚಂದ್ರನ್ ಸಿನಿಮಾ ಲಾಂಚ್ಗೆ ವೇದಿಕೆ ಸಜ್ಜು. ವಿಕ್ರಮ್ ರವಿಚಂದ್ರನ್ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ರ ಎರಡನೇ ಮಗ. ತೆರೆಮರೆಯಲ್ಲಿ ನಿಂತು ಟ್ಯಾಲೆಂಟ್ ಹುಡುಗ ಅನಿಸಿಕೊಂಡಿರೋ ಪ್ರತಿಭೆ. ಅಪ್ಪನ ಸಿನಿಮಾಗಳಲ್ಲಿ ಕೆಲಸ ಮಾಡಿರೋ ಅನುಭವ ಇರೋ ವಿಕ್ರಮ್ ಅಣ್ಣನ ಚೊಚ್ಚಲ ಸಿನಿಮಾ ಸಾಹೇಬ ಚಿತ್ರಕ್ಕೆ ಜೊತೆಗೆ ನಿಂತು ಸಾಥ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಕ್ರೇಜಿ ಸ್ಟಾರ್ ಚಿತ್ರದ ಒಂದು ಹಾಡಲ್ಲೂ ಕಾಣಿಸಿಕೊಂಡಿದ್ದ ವಿಕ್ರಮ್ ಇದೀಗ ನಾಯಕ ನಟನಾಗಿ ಲಾಂಚ್ ಆಗೋಕೆ ವೇದಿಕೆ ಸಜ್ಜಾಗಿದೆ. ವಿಶೇಷ ಅಂದ್ರೆ ಕ್ರೇಜಿ ಸ್ಟಾರ್ ಎರಡನೇ ಮಗ ಲಾಂಚ್ ಆಗ್ತಾ ಇರುವುದು ಕೂಡ ಬೇರೆಯವರ ಬ್ಯಾನರ್ನಲ್ಲೇ. ನಾಗಶೇಖರ್ ನಿರ್ದೇಶನ, RS ಪ್ರೊಡಕ್ಷನ್ಸ್ ನಿರ್ಮಾಣ. ಹೌದು, ರೀಸೆಂಟ್ ಆಗಿ ಮಾಸ್ತಿಗುಡಿ ಸಿನಿಮಾ ನಿರ್ದೇಶಿಸಿದ್ದ ನಿರ್ದೇಶಕ ನಾಗಶೇಖರ್ ಹೊಸ ಕಥೆಯೊಂದಿಗೆ, ಹೊಸ ಕಾನ್ಸೆಪ್ಟ್ನೊಂದಿಗೆ ಹೊಸ ಬಗೆಯ ಸಿನಿಮಾ ಮಾಡೋಕೆ ಹೊರಟಿದ್ದು, ಅದಕ್ಕೆ ಕ್ರೇಜಿ ಸ್ಟಾರ್ ಎರಡನೇ ಪುತ್ರನನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ನಾಗಶೇಖರ್ ವಿಕ್ರಮ್ಗಾಗಿ ಸ್ಪೆಷಲ್ ಕಥೆಯೊಂದನ್ನ ಮಾಡಿ RS ಪ್ರೊಡಕ್ಷನ್ಸ್ನ ಕನಕಪುರ ಶ್ರೀನಿವಾಸ್ಗೆ ಹೇಳಿ ಒಪ್ಪಿಸಿದ್ದಾರೆ. ಈಗಾಗಲೇ ಮಾತುಕತೆ ಬಹುತೇಕ ಫೈನಲ್ ಆಗಿದ್ದು, ಈ ಕಾಂಬಿನೇಷನ್ ಸಿನಿಮಾ ಮಾಡುವುದು ಕನ್ಫರ್ಮ್ ಆಗಿದೆ. ವಿಕ್ರಮ್ ರವಿಚಂದ್ರನ್ಗೆ ನಾಯಕಿ ಅಕ್ಷರಾ ಕಮಲ್ ಹಾಸನ್. ನಾಗಶೇಖರ್ ನಿರ್ದೇಶನದಲ್ಲಿ, RS ನಿರ್ಮಾಣದಲ್ಲಿ ವಿಕ್ರಮ್ ರವಿಚಂದ್ರನ್ ನಾಯಕ ನಟನಾಗಿ ಅಭಿನಯಿಸಲಿರೋ ಚೊಚ್ಚಲ ಸಿನಿಮಾಗೆ ನಾಯಕಿಯಾಗಿ ಅಕ್ಷರಾ ಕಮಲ್ ಹಾಸನ್ರನ್ನ ಕರೆತರೋ ಪ್ರಯತ್ನ ನಡೆಯುತ್ತಿದೆ. ಕಮಲ್ ಹಾಸನ್ರ ಎರಡನೇ ಪುತ್ರಿ ಅಕ್ಷರಾ ಹಾಸನ್ ರೀಸೆಂಟ್ ಆಗಿ ಬಾಲಿವುಡ್ನಲ್ಲಿ ಶಮಿತಾಬ್ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ತೆರೆಮರೆಗೆ ಸೆಳೆದಿರೋ ಅಕ್ಷರಾ ಈ ಸಿನಿಮಾ ಮೂಲಕ ಮತ್ತೆ ಬಣ್ಣ ಹಚ್ಚಲಿದ್ದಾರಂತೆ. ಒಟ್ಟಾರೆ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಮತ್ತೊಂದು ಸ್ಟಾರ್ ಮಕ್ಕಳ ಸಿನಿಮಾಗೆ ಭರ್ಜರಿ ತಯಾರಿ ನಡೀತಾ ಇದ್ದು, ಅದು ಸೆಪ್ಟೆಂಬರ್ ವೇಳೆಗೆ ಸೆಟ್ಟೇರುವ ಸಾಧ್ಯತೆ ಇದೆಯಂತೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.